ಮೊನ್ನೆನೂ ಅಷ್ಟೇ ಮಂಗಳೂರಲ್ಲಿ ಒಬ್ಬರು ಒಂದು ವಿಡಿಯೋ ಮಾಡಿ ಹಾಕಿದ್ರು. ಏನಂತ, ಒಬ್ಬ ಹುಡುಗ ಹೆಲ್ಮೆಟ್ ಇಲ್ಲ, ಆಮೇಲೆ ನಂಬರ್ ಪ್ಲೇಟ್ಗೆ ಪ್ಲಾಸ್ಟಿಕ್ ಕವರನ್ನು ಸುತ್ತಿ ಗಾಡಿ ಓಡಿಸ್ಕೊಂಡು ಹೋಗಿದ್ದಾನೆ. ಸೊ ಒಂದು ರೀತಿ ಇಲ್ಲಿ ನೋಡಿದ್ರೆ ಆ ವಿಡಿಯೋ ಮಾಡಿರೋದು ಒಳ್ಳೇದೇ ಆಯಿತು. ಯಾಕೆಂದರೆ ರೆಸ್ಪಾನ್ಸಿಬಲ್ ಸಿಟಿಸನ್ ಇರೋದ್ರಿಂದ ಒಂದು ಕಾಳಜಿಲಿ ಆ ವಿಡಿಯೋನ ಮಾಡಿರ್ತಾರೆ. ಆದರೆ ಕೆಲವರು ಏನು ಮಾಡಿದ್ದಾರೆ ಅಂತಂದರೆ ನಿಮಗೆ ಯಾಕೆ ಅಂತ ಆ ವಿಡಿಯೋಗೆ ಕಮೆಂಟ್ ಮೂಲಕ ಅವರ ಒಂದು ಒಪಿನಿಯನ್ ಏನಿದೆ ಅದನ್ನು ತಿಳಿಸಿದ್ದಾರೆ. ಬಟ್ ಇಲ್ಲಿ ನಿಮಗೆ ಯಾಕೆ ಅನ್ನೋದಕ್ಕಿಂತ ನೀವು ಯಾಕೆ ನಾವು ಯಾಕೆ ಮಾಡಬಾರ್ದು ಅನ್ನೋದೊಂದೊಂದು ಕೇಳಿ, ನಾವು ಯಾಕೆ ತಪ್ಪುಗಳನ್ನು ಪಾಯಿಂಟ್ಔಟ್ ಮಾಡಿ ಅದನ್ನು ಸರಿಪಡಿಸ್ಲಿಕ್ಕೆ ನಾವು ಮುಂದೆ ಹೆಜ್ಜೆ ಯಾಕೆ ಇಡಬಾರ್ದು ಅನ್ನೋದನ್ನು ಕೇಳಿ. ಅದು ಬಿಟ್ಟು ನಿಮಗೆ ಯಾಕೆ ನಿಮಗೆ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ವಾ ಅಂತೆಲ್ಲ ಕೇಳಿದ್ದಾರೆ. ಪಾಪ ಅವರಿಗೆ ಮಾಡಲಿಕ್ಕೆ 1000 ಕೆಲಸ ಇದೆ. ಅದ್ರ ಜೊತೆಗೆ ಅವರ ರೆಸ್ಪಾನ್ಸಿಬಿಲಿಟಿ ಕೂಡ ಅವರು ಮಾಡಿದ್ದಾರೆ. ಸೊ ಅದನ್ನು ಇರ್ರೆಸ್ಪಾನ್ಸಿಬಿಲಿಟಿ ಈ ಜನಗಳಿಗೆ ಅರ್ಥ ಆಗದೆ ನಿಮಗೆ ಯಾಕೆ ಅಂತ ಅವರು ಕಮೆಂಟ್ ಮಾಡಿದ್ದಾರೆ, ಆಯಿತಾ. ಸೊ ನನ್ನ ಒಂದು ಒಪಿನಿಯನ್ ಇಷ್ಟೇ, ನೀವು ಯಾರೇ ಆಗಿರಲಿ, ಜಾತಿ ಬೇಡ, ಊರು ಬೇಡ, ಹೆಸರು ಬೇಡ, ಏನು ಬೇಡ, ನೀವು ಯಾರೇ ಆಗಿರಿ. ಇನ್ಫ್ಯಾಕ್ಟ್ ನಾಳೆ ನಾನು ಕೂಡ ಹೆಲ್ಮೆಟ್ ಹಾಕದೆ ಟ್ರಿಬಲ್ ರೈಡಿಂಗ್ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅದಕ್ಕೆ ಸ್ವತಃ ನಾನೇ ಜವಾಬ್ದಾರಿ ಅಲ್ವಾ. ಯಾರು ಮೂರು ಜನ ಹೋಗ್ತೀರಾ, ಹೆಲ್ಮೆಟ್ ಇರೋದಿಲ್ಲ, ನಂಬರ್ ಪ್ಲೇಟ್ಗೆಲ್ಲ ಕವರ್ ಮಾಡ್ತೀರಾ. ಸೊ ಇದೆಲ್ಲ ಮಾಡ್ಕೊಂಡು ಹೋದರೆ ಈಗಾಗಲೇ ಸೊಸೈಟಿಲಿ ತುಂಬ ರೀತಿಯಾದ ಕೆಲವು ಚಟುವಟಿಕೆಗಳೆಲ್ಲ ಕಂಡು ಬರ್ತಾ ಇದೆ. ಸೊ ಯಾಕೆ ಈಗ ಹೇಳೋದು, ಅಮಾಯಕ, ಅವನಿಗೆ ಗೊತ್ತೇ ಇಲ್ಲ, ಅವನು ಸಿಕ್ಕಿ ಬೀಳ್ತಾನೆ, ಏನು ಮಾಡ್ತೀರಾ ಅಲ್ವಾ. ಅದರ ಬದಲು ಸೇಫಾಗಿ ಗಾಡಿ ಓಡಿಸಿ. ನೀವು ಕಾರಲ್ಲಿ ಹೋಗ್ತಾ ಇದ್ದೀರಾ, ಸೀಟ್ ಬೆಲ್ಟ್ ಬಳಸ್ಕೊಂಡು ಗಾಡಿ ಓಡಿಸಿ. ಫೋನಲ್ಲಿ ಮಾತಾಡ್ಕೋಬೇಡಿ, ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಓಡಿಸಿ. ಹಾಗೆ 2 ವೀಲರಲ್ಲಿ ಹೋಗ್ಬೇಕಾದ್ರೆ ನೀವೇನಾದರೂ ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಕೊಂಡು ಹೋಗ್ತೀರಾ ಅಂತಂದರೆ ಹಾಕ್ಕೊಂಡು ಹೋಗಿ, ನಿಮ್ಮ ಇಷ್ಟ. ಆದರೆ ಒಂದು ಬೇಸಿಕ್ ಏನಿದೆ ಹೆಲ್ಮೆಟ್ ಅನ್ನೋದು, ಅದು ಕೂಡ ISI.ಸರ್ಟಿಫೈಡ್ ಆಗಿರಬೇಕು ಅಂತ ಹೆಲ್ಮೆಟನ್ನು ಬಳಸ್ಕೊಂಡು ಗಾಡಿಯನ್ನು ರೋಡಿಗೆ ಇಳಿಸಿ ಓಡಿಸಿ. ಈ ಥರ ಓಡಿಸ್ಬೇಡಿ. ನೋಡಿ, ಇಲ್ಲಿ ಈ ಥರ ಓಡಿಸ್ಬೇಡಿ, ಒಳ್ಳೇದಲ್ಲ, ಯಾರಿಗೂ ಒಳ್ಳೇದಲ್ಲ, ಆಯಿತಾ. ಹಂಗೆ ನೋಡೋಕೆ ಹೋದರೆ ಎಷ್ಟು ಜನ ಸಿಗ್ತಾರೆ ನೋಡಿ, ಎಷ್ಟು ಜನ. ಇವಾಗ ನನ್ನ ಕಣ್ಣಿಗೆ ಇಷ್ಟೊಂದು ಜನ ಸಿಗಬೇಕಾದ್ರೆ ನಮ್ಮ ರಕ್ಷಕರು ಅವರಿಗೆ ಕಾಣೋದಕ್ಕೆ ಸಿಗಲ್ವೇ. ಲಾಸ್ಟ್ ಟೈಮ್ ಇನ್ನೊಂದು ಅವೇರ್ನೆಸ್ ವಿಡಿಯೋ ಮಾಡಬೇಕಾದ್ರೆ ಒಬ್ಬರು ಪೊಲೀಸ್ ಅವ್ರ ಹತ್ರ ನಾನು ಕೇಳಿದೆ. ಅವರು ಸಾಕಷ್ಟು ಇನ್ಫಾರ್ಮೇಷನ್ನ ಕೊಟ್ಟರು. ಏನಂದರೆ, ಈಗ ಮಕ್ಕಳಲ್ಲಿ 3 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳು ಹೆಲ್ಮೆಟ್ ಧರಿಸಲೇಬೇಕಂತೆ. ಸೊ ಇದಕ್ಕೇನು ಹೇಳ್ತೀರಾ, ಕಮೆಂಟ್ ಮಾಡಿ ನೋಡೋಣ. ಸರಿನಾ ತಪ್ಪ? ಅವ್ರು ಹೇಳಿದರು ಆ ಥರ, ನಾವು ಕೂಡ ಅದನ್ನು ವಿಡಿಯೋ ಮೂಲಕ ಕನ್ವೆ ಮಾಡಿದ್ದೀವಿ ಆಲ್ರೆಡಿ. ನೋಡಿ.